ಸಮಾಧಾನ ಏನವ? ಹಾಂ, ಒಂದು ತಿಂಗಳು ತಪ್ಪಿಸ್ದೇ ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. ಹೌದಾ? ಸ್ಪೆಷಲ್ಲಾ? ಓಕೆ, ಚೇರ್ಸ್ ಕಣವ. ನಮಗೆ ಇವೆಲ್ಲ ಸೆಟ್ ಆಗಲ್ಲ ಗೈಸ್. ನಮ್ಮ ಫುಡ್ಡು ಯಾವ ಥರ ಹೊಗೆ ಹೋಗ್ತಾ ಇದೆ. ಇವತ್ತು ಅವ್ರ ಡೈಲಾಗ್ನ ನಾನು ಹೇಳ್ತಾ ಇದ್ದೀನಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಯಜಮಾನ್ರು ಎಳ್ನೀರು ಕೆಡುತ್ತಾ ಇದ್ದಾರೆ ಈ ಮರದಿಂದ. ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ ಅದೆಲ್ಲ ಓದ್ ವ್ಲಾಗಲ್ಲಿ ನೋಡಿರ್ತಾರಲ್ವಾ. ಸೊ ಗೈಸ್, ನಾವು ನಮ್ಮ ಫಾರ್ಮ್ ಹೌಸಲ್ಲಿ ಇದ್ದೀವಿ. ಸೊ ರೆಗ್ಯುಲರ್ ಆಗಿ ನಮ್ಮ ಯಜಮಾನ್ರು ಅಲ್ಲಿ ನೋಡಿ ಪೈಪ್ ಕನೆಕ್ಟ್ ಮಾಡಿ ನೀರು ಬಿಡ್ತಾ ಇದ್ದಾರೆ. ಸೊ ಆ ಗ್ಯಾಪಲ್ಲಿ ಎಳ್ನೀರು ಕುಡ್ಸೋಣ ಅಂತ. ಏನ್ ಗ್ಯಾಪ್ ಅಲ್ಲಿ ನಿಂತಿದೆ ಗೊತ್ತಾ? ಅದು ಗಾಳಿ ಬಂತ ಸಡನ್ ಆಗಿ ಹುಕ್ಕಾಕ್ ಬಿಟ್ಟಿದ್ದೆ ಫಸ್ಟ್ ನನ್ಗೇನಾ. ಸೊ ಇದು ಆ್ಯಕ್ಚುಲಿ ನನ್ನ ಕ್ಯಾಲ್ಕುಲೇಷನ್ ತಪ್ಪಾಯಿತು. ನೋಡೋದಕ್ಕೆ ನೋಡಿ ಎಷ್ಟು ಎಳೆ ಥರ ಇದೆ, ಬಟ್ ಒಂಚೂರು ಮುಂದಾಗ್ಬಿಟ್ಟಿದೆ. ಸೊ ಲೆಕ್ಕದ ಪ್ರಕಾರ ಅಂದ್ಕೊಂಡು ಅದೇ ಹೇಳ್ಬಿಟ್ಟು ಕೆಡ್ದೆ ನನ್ನ ಹೆಂಡತಿಗೆ. ಒಂದು ಮುಂದಾಗಿರುತ್ತೆ, ಇಲ್ಲ ನನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಇರುತ್ತೆ. ಬಂಬ್ಲು ಒಂಚೂರು ಇರುತ್ತೆ, ತಿನ್ಬೋದು ನೀನು. ನನಗಿಷ್ಟ ಇಲ್ಲ ಆ ಥರ ಬಂಬ್ಲಿರೋದು. ನನಗೆ ಪೇಪರ್ ಗಂಜಿ ಇರಬೇಕು. ಈಗ ನಾವು ನಮ್ಮ ಫಾರ್ಮ್ ಹೌಸಲ್ಲಿ ಇದ್ದೀವಿ. ನಾವು ರೌಂಡ್ಸ್ ಎಲ್ಲ ಹಾಕೊಂಡ್ಬಂದು ಮಧ್ಯದಲ್ಲಿ ನನ್ನ ಹೆಂಡತಿ ಆಗಲ್ಲ ನನ್ನ ಕೈಲಿ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ವಾಪಸ್ ಮನೆಗೆ ಬಂದು, ಅದಾದಮೇಲೆ ಈ ಅಟೈರ್ ನೋಡಿ, ನನ್ನ ಯೂನಿಫಾರ್ಮ್ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ನೀರು ಬಿಡ್ತಾಯಿದ್ದೀನಿ. ಅದೇ ನಡೀತಾ ಇರೋದು. ಸೊ ಲಾಸ್ಟ್ ವ್ಲಾಗು ಲಾಸ್ಟ್ ವ್ಲಾಗ್ ಎಲ್ಲ ತೋರಿಸಿದ್ದೀನಿ ಅದ್ರ ಬಗ್ಗೆ, ಹೆಂಗೆ ಏನು ಎತ್ತಾ ಅಂತ. ಮತ್ತು ಅದನ್ನೇ ವ್ಲಾಗ್ ಮಾಡಿದ್ರೆ ನಿಮ್ಗೆ ಬೋರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಆ್ಯಂಡ್ ಈಗ ಸದ್ಯಕ್ಕೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಎಲ್ಲಿಗೆ ಏನು ಅಂತೆಲ್ಲ ಹೇಳ್ತೀನಂತೆ. ಬಟ್ ಅದಕ್ಕಿಂತ ಮುಂಚೆ ನೀರು ಬಿಡಬೇಕು ಇನ್ನೂ. ಓಕೆನಾ? ಇನ್ನೂ 1 hour ಹತ್ರ 1 hour ಟೈಮ್ ಇದೆ. 1 hour 10 ನಿಮಿಷ ಅಷ್ಟೇ. 25 ನಿಮಿಷ ಇದೆ. ಸಾರಿ, ಮಿಸ್ಟೇಕ್ ಹೇಳಿಲ್ವಾ? ವೈಫ್ ಈಸ್ ಆಲ್ವೇಸ್ ರೈಟ್. ಹೌದೌದು. ಆ್ಯಂಡ್ ಕಾಯಿ ಬೇರೆ ಕೆಡಬೇಕಾಗಿತ್ತು. ನನಗೆ ಕಾಯಿ ಕೆಡಬೇಕಾಗ್ತಾ ಇಲ್ಲ. ಅಂದರೆ ಲೈಟಾಗಿ 1-2 ಎಳ್ನೀರಾದ್ರೆ ಕೆಡಬಿಡ್ಬೋದು. ಕಾಯಿಲೆ ಜಾಸ್ತಿ ಕೆಡಬೇಕಲ್ಲ, ಆಗಲ್ಲ. ಸೊ ಇಷ್ಟು ಹಾಳಾಗ್ಬಿಟ್ಟೈತೆ. ಹಾಳಾಗಿದೆ ಅಂದರೆ ಹುಳುಕ್ಬಿಟ್ಟಿದೆ. ಏಂತಕ್ಕಾಗಿದೆ ಅಂತಂದರೆ ಅದನ್ನು ಇದಕ್ಕಿಂತ ಮುಂಚೆ ವ್ಲಾಗ್ ಹಾಕಿರ್ತಾರೆ. ಆ ವ್ಲಾಗಲ್ಲಿ ಹೋಗಿ ನೋಡಿ ಗೈಸ್, ಏನೇನೋ ಸಾಹಸ ಎಲ್ಲ ಮಾಡಿ ಉಳ್ಕಿಸ್ಕೊಂಡ್ರೆ ಅದು ಕೈನ. ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್, ಇವಾಗ ಕಂಟಿನ್ಯೂಸ್ ಆಗಿ ಟ್ರಿಪ್ ಎಲ್ಲ ಹೋಗಿ ಬಂದಮೇಲೆ ನೀರು ಬಿಡ್ತಾವ್ರೆ. ಅದು ಪೈಪ್ ಎತ್ತಿ ಹಾಕಿ ಎಲ್ಲ ಮಾಡಿನೂ ಸ್ವಲ್ಪ ನೋವು ಆಗಿರುತ್ತೆ. ಹಿಂಗೆ ಇಂಟ್ರೋ ನಾವು ಕೊಡ್ತೀವಿ. ಸೆಕೆಂಡ್ ರೌಂಡ್ ಎಳ್ನೀರು ಕೊಚ್ಚಿದ್ದಾರೆ ಗಾಯ್ಸ್. ಇದನ್ನು ಕುಡಿ, ಇದು ಸಾಕಾಗಿದೆ. ಫುಲ್ ಸ್ವೀಟು. ಕರೆಂಟ್ ಇನ್ನೇನು ಹೋಗುತ್ತೆ, ಒಂದು 10-15 ನಿಮಿಷ. ಅದಾದಮೇಲೆ ರೆಡಿಯಾಗಿ ಹೊರಡೋಣಂತೆ. ಎಲ್ಲಿ ಏನು ಅಂತ ಎಲ್ಲ ಹೇಳ್ತೀನಿ ಅಂದ್ವಿ. ನಮ್ಮ ಮಾಶಿನ ಇವಾಗ ಹೊರಗಡೆ ತಂದು ನಿಲ್ಲಿಸ್ದೆ. ನೋಡಿದ್ರೆ ಈ ಜಾಗದಲ್ಲೆಲ್ಲ 1 kg ಮಣ್ಣಿತ್ತು. ಅದಕ್ಕೆ ಪಟ್ಟಂತ ಒಂದಿಷ್ಟು ನೀರು ಹೊಡೆದು, ತೊಳೆದಿಲ್ಲ, ನೀರು ಹೊಡೆದಿದ್ದೀನಿ ಅಷ್ಟೇ. ಸೊ ಈಗ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಒಂದು ಸ್ವಲ್ಪ ಆಡಿಯೋ ಇಶ್ಯೂಸ್ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ. ಏನ್ ಎಕ್ಸಾಕ್ಟ್ಲಿ ನಡೀತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇವತ್ತು ಸಂಕಷ್ಟಿ ಇತ್ತು. ಸೊ ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಿ ನಾನು ನನ್ನ ವೈಫು. ಮದುವೆ ಆದಾಗಿಂದ ಇದು ಪ್ರಾಪರ್ ಆಗಿ ಫಾಲೋ ಆಗಿ ಬರ್ತಾ ಇದೆ. ಇದೇ ಫಸ್ಟ್ ಟೈಮು ನಾವು ಊರಲ್ಲಿ ಉಳ್ಕೊಂಡಿರೋದು. ಇಲ್ಲ ಅಂದ್ರೆ ಯೂಶಲ್ ಆಗಿ ಬೆಂಗಳೂರಲ್ಲಿ ಇರ್ತೀವಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸೊ ಈ ಸರಿ ಊರಲ್ಲಿ ಇರೋದ್ರಿಂದ ಹತ್ರದಲ್ಲಿ ಯಾವುದು ಗಣೇಶನ ದೇವಸ್ಥಾನ ಇಲ್ಲ. ಹಾಗಾಗಿ ಅದೊಂದು ರೀಸನ್ ಇಟ್ಕೊಂಡು ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹಾಸನಕ್ಕೆ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಾನು ನನ್ನ ವೈಫ್ ಇಬ್ರು ಹೊರಟ್ವಿ. ಅಂಡ್ ಅದ್ರ ಜೊತೆಗೆ ಇನ್ನೂ ಒಂದು ಪ್ಲಾನ್ ಇತ್ತು. ಏನು ಅಂದ್ರೆ ಹಾಸನದಲ್ಲಿ ಎಲ್ಲಾರು ಚಾಟ್ಸು ತಿನ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ. ಯಾಕೆ ಅಂದ್ರೆ ಈ ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಹೊರಗಡೆ ಇದ್ವಿ, ಬಟ್ ಕರೆಕ್ಟ್ ಟೈಮ್ಗೆ ತಿಂದಿರ್ಲಿಲ್ಲ. ಪ್ಲಸ್ ಕೆಲವೊಂದ್ ಕಡೆ ತಿಂದಿದ್ದು ಊಟ ಅಷ್ಟು ಸಮಾಧಾನ ಕೊಟ್ಟಿರ್ಲಿಲ್ಲ ಟೇಸ್ಟ್ ವೈಸು. ಹಾಗಾಗಿ ಇವತ್ತು ಪ್ಲಾನ್ ಮಾಡ್ಕೊಂಡು ಪ್ರಾಪರ್ ಜಾಗಗಳಲ್ಲಿ ಹೋಗಿ ತಿನ್ಕೊಂಬರೋಣ ಅಂತ ಅನ್ಕೊಂಡಿದ್ದು. ಸೊ ಫಸ್ಟ್ ಸ್ಟಾಪ್ ದೇವಸ್ಥಾನ ಮುಗಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡು ನಮ್ಗೆ ಇದ್ದ ಜಾಗದಲ್ಲಿ ನಿಯರೆಸ್ಟ್ ಗಣೇಶನ್ ದೇವಸ್ಥಾನ ಎಲ್ಲಿದೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅಲ್ಲಿಗೆ ಮ್ಯಾಪ್ಸ್ ಹಾಕೊಂಡೆ. ಗೈಸ್, ಒಂದು ಅಪ್ಡೇಟು. ಅವಲೇ ಕ್ಯಾಮ್ರಾ ಆನ್ ಇದೆ ಅಂತ ಅನ್ಕೊಂಡು ಬೇಜಾನ್ ಬ್ಲಾಗ್ ಮಾಡ್ಬಿಟ್ವಿ. ಏನೇನೋ ಸೀನ್ ಎಲ್ಲ ನಡೆದ್ಬಿಡ್ತು. ಬಟ್ ಕ್ಯಾಮ್ರಾ ಆಫ್ ಆಗಿತ್ತು. ನನ್ನ ಹೆಂಡತಿನ ಅಕ್ಕ ನೋಡಿ, ಬಿಕಾಸ್ ಅಲ್ಲಿ ನನ್ನ ಹೆಂಡತಿನೇ ಕಮೆಂಟ್ ಮಾಡಿದ್ದಿದ್ದು ಬೇಜಾನ್. ಎನಿವೆ, ಇವಾಗ ಬಂದ್ವಿ ನಾವು ದೇವಸ್ಥಾನ ಹತ್ರ. ಇದೇ ದೇವಸ್ಥಾನ, ಬಟ್ ಕ್ಲೋಸ್ ಆಗಿಬಿಟ್ಟಿದೆ. ಓಕೆನಾ? ಸೊ ಹಾಗಾಗಿ ಇಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ ಇನ್ನೊಂದು ದೇವಸ್ಥಾನ ಇದೆಯಂತೆ. ಅಲ್ಲಿಗೆ ಹೋಗೋಣ ಅಂತ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹತ್ತಾ ಇದ್ವಿ ಗಾಡಿನ. ಅವಾಗಲೂ ನಂಬ್ಕೊಂಡು ಹತ್ತಿದ್ವಿ ಗಾಡಿನ. ಎಲ್ಲೆಲ್ಲೆಲ್ಲ ಕರ್ಕೊಂಬಂತು ಗೊತ್ತಾ ನಿಮಗೆ? ಒಳ್ಳೆ ಸೀನ್ ಇತ್ತು. ಮಿಸ್ ಆಗ್ಬಿಡ್ತು ಗೈಸ್, ಕಂಟೆಂಟ್ ಮಿಸ್ ಆಗ್ಬಿಡ್ತು. ಈ 2ನೇ ಜಾಗದಲ್ಲಿ ದೇವಸ್ಥಾನ ಓಪನ್ ಇತ್ತು. ಸೊ ಪೂಜಾರಿ ಯಾರು ಇರಲಿಲ್ಲ. ನಾವೇ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಹೊರಗಡೆ. ದೇವರ ದರ್ಶನ ಮುಗಿಸ್ಕೊಂಡ್ವಿ ಗೈಸ್. ಸಮಾಧಾನ ಏನವ? ಹಾಂ, 1 ತಿಂಗಳು ತಪ್ಪಿಸ್ದೇ ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. 1 ತಿಂಗಳು ತಪ್ಪಿಸ್ತಾರೆ. ಮದುವೆ ಆದಾಗ ಇವತ್ತು ಆ್ಯಕ್ಚುಲಿ ಕೇಳಲಿಲ್ಲ ನನ್ನ ಹೆಂಡತಿ. ಓಕೆನಾ? ಬಟ್ ಹೇಳೋಣಲ್ಲ ರೀಸನು ಏನಕ್ಕೆ ಕರ್ಕೊಂಬರ್ತಾ ಇದ್ದೀನಿ ಅಂತ. ಮೊನ್ನೆ ಗೋಬಿದು ಹೇಳ್ದೆ ಸ್ಟೋರಿ, ಅದಕ್ಕೇನೆ. ಸೊ ಎಲ್ಲ ಆಗುತ್ತೆ. ಓಕೆನಾ? ಹಾಗಾಗಿ ಬಂದಿರೋದು.
ಮಳೆ ಬೇರೆ ಡಿಸಲ್ ಆಗ್ತದೆ, ಫುಲ್ಲು ಕ್ಲೌಡಿ ವೆದರ್ ಆಗ್ಬಿಟ್ಟಿದೆ. ಈ ವೆದರಲ್ಲೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದ್ಯಾದಪ್ಪ ಇದು ಗೋಬಿ ಸ್ಟೋರಿ ಹೇಳೇ ಇಲ್ವಲ್ಲ KGK ಅಂತ ಅನ್ಕೊಬೋದು ನೀವು. ಬಟ್ ಏನು ಮಾಡೋಣ, ವಾಯ್ಸೇ ಬಂದಿಲ್ಲ. ವಾಯ್ಸ್ ಕ್ಲೀನಾಗಿ ಕ್ಯಾಪ್ಚರ್ ಆಗಿದ್ರೆ ಸ್ಟೋರಿ ಕ್ಲೀನಾಗಿ ಗೊತ್ತಾಗೋದು ನಿಮಗೆ. ಸೊ ಬೇಸಿಕಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ಕಡೆ ತಿನ್ನಕ್ಕೆ ಹೋಗಿ ಅಲ್ಲಿ ತುಂಬ ಟೇಸ್ಟ್ ಕೆಟ್ಟದಾಗಿತ್ತು. ಅದ್ರ ಜೊತೆಗೆ ನಾವು ಕೊಟ್ಟಿರೋ ಪ್ರೈಸ್ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು. ಆ ಪ್ರೈಸ್ಗೆ ಇಂಥ ಗೋಬಿ ನಾವು ಕೊಟ್ಟಿದ್ದು ಅಂತ. ಸೊ ಅದು ಒಂದು ರೀಸನು. ಇಲ್ಲ, ಚೆನ್ನಾಗಿರೋ ಜಾಗದಲ್ಲಿ ಹೋಗಿ ತಿನ್ನಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಕ್ಕೆ. ಮ್ಯಾಟ್ರ್ ಏನು ಗೊತ್ತಾ, ಇಲ್ಲಿ ಎಲ್ಲ ಕಡೆನೂ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ, ಓಕೆನಾ. ಬಟ್ ಎಲ್ಲರೂ ಗಾಡಿಗಂತ ನಿಲ್ಸಿದ್ದಾರೆ. ಸ್ವಲ್ಪ ನಾನು ಕನ್ಫ್ಯೂಸ್ ಆದೆ, ನಿಲ್ಲಿಸ್ಬೇಕಾ ಬೇಡವಾ ಅಂತ ಹಿಡಿಯವ. ಅದಕ್ಕೆ ಪಾಪ ಅಣ್ಣನ ಕೇಳಿದೆ, ಅಣ್ಣ ನಿಲ್ಸ್ಬೋಣ, ನಿಲ್ಸಿ ಇಲ್ಲೇ ನೀವು ನಿಲ್ಸು ಅಂತ. ಅದಕ್ಕೆ ನಮ್ಮ ಯಜಮಾನ್ರು ಅವ್ರ ಅಂಗಡಿಗೆ ಫಸ್ಟ್ ಬೋಣಿ ಮಾಡ್ಬೇಕಂತ ಪಾಪ ನಮಗೆ ಅಷ್ಟು ಗೈಡ್ ಮಾಡಿದ್ರಲ್ಲ ಪಾರ್ಕಿಂಗ್ ಮಾಡ್ಬೋದು ಅಂತ. ಅದಕ್ಕೆ ಫಸ್ಟ್ ಅವ್ರ ಅಂಗಡಿಗೆ ಹೋಗ್ಬಿಡೋಣ ಅಂತ. ಇದು ಫುಲ್ಲು ಚಾಟ್ಸೆ ಥರದ್ದು ಸಿಗುತ್ತೆ. ಫಸ್ಟು ಮಸಾಲೆ ಪುರಿಯಿಂದ ಶುರು ಮಾಡೋಣ ಬಾ. ನೋಡವ, ನೋಡ್ತಿದ್ರೇ ಪ್ರಾಮಿಸಿಂಗ್ ಆಗಿದೆ ಗೈಸ್. ನಮಗೆ ಖುಷಿ ಎಷ್ಟಾಗ್ತಿದೆ ಗೊತ್ತಾ, ಇದು ನೋಡ್ತಿದ್ರೆ ಬರ್ಗೆಟ್ ಹೋಗ್ಬಿಟ್ಟಿದೆ ಬಾಯಿ ನಮ್ಮದು. ಕೆಟ್ಟ ಊಟ ತಿಂದು. ಕೆಟ್ಟ ಊಟ ಅಂದರೆ ಟೇಸ್ಟ್ಲೆಸ್ ಊಟ, ಓಕೆನಾ, ತಪ್ಪಾಗಲ್ಲ. ಬಟ್ ತುಂಬ ಟೇಸ್ಟ್ಲೆಸ್ ಫುಡ್ ಎಲ್ಲ ತಿಂದ್ಬಿಟ್ಟು ಬೇಜಾರಾಗ್ಬಿಟ್ಟಿದೆ ಗೈಸ್. ನೋಡ್ತಿದ್ರೆ ಕಲರ್ಫುಲ್ ಆಗಿದೆ. ಹೌದಾ, ಫಸ್ಟ್ ಟೇಸ್ಟ್ ಮಾಡಿ ನೀನೆ. ಪ್ರಾಪರ್ ಹಾನೆಸ್ಟ್ ರಿವ್ಯೂ ಕೊಡಬೇಕು, ಓಕೆನಾ. ಈಗ ಲಾಗಷ್ಟೇ ಅಲ್ಲ, ಆಮೇಲೆ ಅಣ್ಣಂಗೂ ಕೊಟ್ಟು ರಿವ್ಯೂ ಹೇಳ್ಬಿಟ್ಟು ಹೋಗ್ಬೇಕು, ಓಕೆನಾ. ನೋಡೋಣ. ಯಾಕೋ ಮುಖ ಸೀರಿಯಸ್ ಆಗ್ತಾಯಿದೆ. ಓಕೆ, ಬೆಟರು ಚೆನ್ನಾಗಿದೆ ಗೈಸ್. ಮೇಲೆಲ್ಲ ತೆಂಗಿನಕಾಯಿ ತುರಿ ಅಂತೀನಿ, ಕ್ಯಾರೆಟ್ ತುರಿ. ಮಳೆ ಬರ್ತಿರೋದಕ್ಕೂ ಅದಕ್ಕೂ ಸರಿಯಾಗಿದೆ, ಚೆನ್ನಾಗಿದೆಯಾ. ಹೊಗೆ ಹೋಗ್ತಾಯಿದೆ ನೋಡಿ ಗೈಸ್. ಸ್ವಲ್ಪ ಆಲ್ಟ್ರ್ ಮಾಡಿಸ್ದೆ, ಏನಂದರೆ ಒಂದಿಷ್ಟು ಖಾರ ಹಾಕಿಸ್ದೆ, ಆಮೇಲೆ ಒಂದಿಷ್ಟು ಮಸಾಲೆ ಹಾಕಿಸ್ದೆ. ಈಗ ಪರ್ಫೆಕ್ಟಾಗಿ ಬ್ಲೆಂಡ್ ಆಯಿತು ಟೇಸ್ಟ್. ಹೌದಾ, ಸ್ಪೆಷಲ್ಲಾ? ಓಕೆ, ಚೀರ್ಸ್ ಕಣವ. ಹೆಂಗಿದೆ ಗೈಸ್? ನಮಗೆ ಅಂತ ಸ್ಪೆಷಲ್ಲಾಗಿ ಸುಕ್ಕಾಪುರಿ ಬೇಕು ಅಂತ ಕೇಳಿದೆ. ಸ್ಪೆಷಲ್ಲಾಗಿ ಒಂದು ಮಾಡಿಕೊಟ್ರು ಗೈಸ್, ಚೆನ್ನಾಗಿತ್ತು. ನೇಮು ನಂಬರ್ ಹಾಕ್ಬೇಕಣ್ಣ ನೋಡಿ ಗೈಸ್. ಇದೇ ಜಾಗದಲ್ಲಿ ನಾವು ಬಂದಿರೋದು ತಿನ್ನೋದಕ್ಕೆ. ಸೊ ನಂಬರ್ 19 ಸುದೀಪ್ ಪಾನಿಪುರಿ ಚಾಟ್ಸ್. ಚೆನ್ನಾಯ್ತಾ? ಆ ಒಂದು ಖಾರ ಆ್ಯಡ್ ಮಾಡಿದ್ಮೇಲೆ ಒಂದು ಮಜಾ ಬಂತು ನೋಡಿ, ಈ ಕೇಪ್ ಚೇಂಜ್ ಆಗ್ಬಿಡ್ತು, ಇಷ್ಟ ಆಯಿತು. ಸೊ ಇನ್ನೂ ಬೇಜಾರು ಟ್ರೈ ಮಾಡಬೇಕು, ಅದಕ್ಕೆ ಒಂದೊಂದೇ ಟ್ರೈ ಮಾಡಿರೋದು, ಇನ್ನೂ ತಿನ್ನೋದಿದ್ದಾವೆ. ನನಗೆ ಆ್ಯಕ್ಚುಲಿ ಬೇಬಿ ಕಾರ್ನ್ ಮಂಚೂರಿ ತಿನ್ನಬೇಕು ಅಂತ ಸಿಕ್ಕಾಬಟ್ಟೆ ಆಸೆ ಆಗ್ತಿತ್ತು. ಸೊ ಇಲ್ಲಿ ಹುಡುಕಿದಾಗ ಎಲ್ಲೂ ಸಿಗಲಿಲ್ಲ. ಆಗ ಒಬ್ರು ಕೇಳಿದಾಗ ಅವ್ರು ಹೇಳಿದ್ರು, ಇದೇ ಥರ ಚಾಟ್ ಸ್ಟ್ರೀಟು ಹಾಸನದಲ್ಲಿ ಇನ್ನೂ ಒಂದು ಜಾಗದಲ್ಲಿ ಇದೆ, ಅದು MG ರೋಡಲ್ಲಿ ಅಂತ. ಈ ಜಾಗ ಯಾವುದು ನಾವು ಬಂದಿದ್ದು ಫಸ್ಟು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಯಾರಿಗಾರು ಗೊತ್ತಿರೋ ಕಮೆಂಟ್ ಹಾಕಿ. ಸೊ MG ರೋಡಲ್ಲಿ ಇದೆ ಅಂದಿದ ತಕ್ಷಣ ಸರಿ ಅಂತ ಪಟ್ ಅಂತ ಮ್ಯಾಪ್ ಹಾಕೊಂಡು MG ರೋಡ್ ಕಡೆಗೆ ನಾವೀಗ ಹೊರಟ್ವಿ. ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋದ್ರೆ ಇದು ಯಾವುದೋ ಸ್ಟೇಡಿಯಂ ಒಳಗೆಲ್ಲ ಕರ್ಕೊಂಡು ಹೋಗ್ಬಿಡ್ತು ನಮ್ಮನ್ನ. ಎಲ್ಲ ಥರದ್ದು ಆಟನೂ ಆಡ್ತಾ ಇದ್ದಾರೆ, ಸಪ್ರೇಟ್ ಪ್ಲೇ ಗ್ರೌಂಡ್ಸ್ಗಳಿದ್ದಾವೆ. ಸೊ ಈ ಥರ ಒಂದು ಮ್ಯಾಟ್ರು ಹಾಸನದಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದು ಒಂದು ಟೂರ್ ಆಗೋಯ್ತು ನನಗೆ. ಅದಾದಮೇಲೆ ಈ ಸ್ಟೇಡಿಯಂನ ಇನ್ನೊಂದು ಎಕ್ಸಿಟ್ ಕಡೆಗೆ MG ರೋಡ್ ಸ್ಟಾರ್ಟ್ ಆಗೋದು. ಸೊ ಅಲ್ಲಿ ಚಾಟ್ ಸ್ಟ್ರೀಟ್ ಕೂಡ ಇದೆ. ಬಂದಿದ್ದೀವಿ ನಾವು, ಓಕೆನಾ, ಈ ಇನ್ನೊಂದು ಜಾಗಕ್ಕೆ. ಇಲ್ಲೆಲ್ಲ ಬರೀ ನಾನ್ ವೆಜ್ ವೆರೈಟೀಸೇ ಇದೆ. ಬಟ್ ಇವತ್ತು ಅದು ಹೇಳೋದಲ್ಲ, ಗಣೇಶನ ದೇವಸ್ಥಾನ ಕರ್ಕೊಂಡೋಗಿದ್ದೆ ಏನಕ್ಕೆ ಅಂತ. ಅದಕ್ಕೆ ನಾನು ಹೆಂಡತಿ ವೆಜ್ಜು, ಸೊ ನಾನು ವೆಜ್ಜು. ಬಟ್ ನಮಗೆ ಯಾವ ಯೂಸ್ ಆಗಲ್ಲ, ಫುಲ್ಲು ನಾನ್ ವೆಜ್ ಘಮ ಅಂತ ಇದೆ. ತಿಂದರೆ ಬಿಟ್ಬಿಡ್ತೀನಿ ನೀನೇ ಹೇಳು, ತಿಂದರೆ ಬೇಜಾರಾಗಲ್ಲ ನಮಗೆ ನಾನ್ ವೆಜ್ಜು. ಗೈಸ್ ನಮಗೆ ವೆಜ್ ಆಪ್ಷನ್ಸ್ ಭಾರಿ ಕಡಿಮೆ ಇದೆ. ಏನವ ಟ್ರೈ ಮಾಡ್ತಿದ್ಯಾ? ಅದು ಹಂಗೆ ಇರುತ್ತೆ ಒಂದು ಸ್ವಲ್ಪ. ನಮಗಿವೆಲ್ಲ ಸೆಟ್ ಆಗಲ್ಲ ಗೈಸ್. ನಮಗೇನಿದ್ರು ನಮ್ಮ ಸ್ಟೈಲೇ ಸರಿ. ನಮಗಿವೆಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್ ಇಷ್ಟ ಆಗಲ್ಲ ಅಷ್ಟು, ಓಕೆನಾ. ನನ್ನ ಹೆಂಡತಿ ಹಿಂಸೆಗೆ ಟೇಸ್ಟ್ ಮಾಡ್ಬಿಡ್ತೀನಿ ಒಂದು ಬೈಟ್. ಓಕೆ, ಇನ್ನೊಂಚೂರು ಖಾರ ಗೀರ ಎಲ್ಲ ಇದ್ದಿದ್ರು ಇನ್ನೂ ಚೆನ್ನಾಗಿರೋದು. ಬಟ್ ಎಕ್ಸಾಕ್ಟ್ ಟೇಸ್ಟ್ ಇದ್ರದ್ದು, ಅಥೆಂಟಿಕ್ ಟೇಸ್ಟ್ ಹೆಂಗಿರುತ್ತೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಒಂದು 2-3 ಸರಿ ತಿಂದಿದ್ದೀನಿ ಅಷ್ಟೇ, ನನಗೆ ಗೊತ್ತಾಗಲಿಲ್ಲ, ಅದು ಅಂದ್ಕೊಂಡೆ. ಓಕೆ, ಸೊ ಗೈಸ್ ಹಾಕಿದ್ರ ನೋಡೇ ಇಲ್ಲ. ಓಪನ್ ಮಾಡಿ ನೋಡೋಣ, ಚೀಸ್ ಇದೆಯಾ ಇಲ್ವಾ ಹೆಸ್ರಿಗೆ. ಓ ಮೈ ಗಾಡ್, ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಏನಿವೆ, ಸೊ ದೋಸೆ ತಿನ್ನೋಣ. ಆ್ಯಕ್ಚುಲಿ ನಾನು ಹೆಂಡತಿ ಹೇಳ್ಬಿಟ್ಟು ಕರ್ಕೊಂಬಂದಿದ್ದು ದೋಸೆ ಬೇಕು ಅಂತ. ಸೊ ಆ 99 ವೆರೈಟಿನಲ್ಲೇ ಕರ್ಕೊಂಡೋಗಿ ತಿನ್ನಿಸ್ತೀನಿ ಬಾ ಅಂತ ಅಂದೆ. ಬಟ್ ಸೀನೇನಾಗ್ಬಿಡ್ತು ಅಂತ ಹೇಳಿದ್ರೆ ಇಲ್ಲಿ ದೋಸೆ ಸಿಗಲೇ ಇಲ್ಲ ನಮಗೆ, ಎಷ್ಟು ಹುಡುಕಿದ್ರು. ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಕನ್ಫರ್ಮ್ ಇದೇ ಜಾಗನಾ, ಇಲ್ಲಿ ಸಿಗುತ್ತಾ ಅಂತ. ಇಲ್ಲ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಹೇಳು ಅಂತ. ಇಲ್ಲ ಇಲ್ಲಿ ಸಿಗುತ್ತೆ ಅಂತ ಅಂದಾಗ ಚೂರು ಮುಂದೆ ಹಂಗೆ ಓಡಾಡ್ಕೊಂಡು ಬಂದ್ವಿ. ಆವಾಗ ಇಲ್ಲಿ ಎದುರುಗಡೆನೇ ಸಿಕ್ತು. ಟೇಸ್ಟ್ ಮಾಡು, ನಿನ್ನ ಆಸೆಯಂತೆ ಸಿಕ್ಕಿದೆಯಲ್ಲ ಖುಷಿಗೆ.
ನಾನು ಬೇರೆ ಏನು ಹೌದಾ ಈ ಎಕ್ಸ್ಪ್ರೆಷನು ಆವಾಗಲೇ ಹಿಂದೆ 2ಕ್ಕೆ ಬಂದಿರಲಿಲ್ಲ ಗೈಸ್. ಓಕೆ ಹಾಗಂತ ಚೆನ್ನಾಗಿರಲಿಲ್ಲ ಅಂತಲ್ಲ, ಅದು ಚೆನ್ನಾಗಿತ್ತು. ಬಟ್ ದೋಸೆ ಇಸ್ ಆಲ್ವೇಸ್ ದೋಸೆ. ನಮ್ಮ ಮಮ್ಮಿಗೆ ನನ್ನ ಹೆಂಡತಿಗೆ ಇಬ್ಬರಿಗೂ ಹೇಳಿಲ್ವಾ, ನನ್ನ ಹೆಂಡತಿ ನನಗೆಲ್ಲ ಮೇಡ್ ಫಾರ್ ಈಚ್ ಅದರ್ ನಮ್ಮ ಮಮ್ಮಿಗೆ ಅಂತ. ಸೊ ನಮ್ಮ ಮಮ್ಮಿ ಮಿಸ್ ಮಾಡ್ಕೋತಿರ್ತಾರೆ, ಈ ಬ್ಲಾಗ್ ನೋಡಿದಾಗ ಅನ್ಕೋತಾರೆ ಈ ದೋಸೆ ಚೆನ್ನಾಗಿದೆ ಅಲ್ವಾ ಅಂತ. ಸೊ ನೆಕ್ಸ್ಟ್ ಮಮ್ಮಿ ಜೊತೆ ಬರೋಣ. ಚಟ್ನಿನೂ ಚೆನ್ನಾಗಿದೆಯಾ? ಓಕೆ ತಿನ್ನಿ ಮೇಡಮ್. ನೀವು ನಂಗೆ ಬೇಡ. ಆ್ಯಂಡ್ ಬೈದಿವೆ ನಾವು ಆರ್ಡ್ರ್ ಮಾಡಿರೋದು ಏನು ಹೇಳು, ಬಿಸಿನ ಮೈಸೂರು ಚೀಸ್ ಮಸಾಲೆ ದೋಸೆ. ಸೊ ಅಲ್ಲಿ ಇನ್ನೊಂದು ಚೀಸ್ ಹಾಕ್ತಿದ್ರು ಸೈಡಲ್ಲಿ, ಅವೆಲ್ಲ ವಿಡಿಯೋದಲ್ಲಿ ತೋರಿಸ್ತಲ್ಲ. ಸೊ ನಾನು ಚೀಸ್ ಹಾಕೋದು ನೋಡ್ಬಿಟ್ಟು ನಮಗೇನದು ಅಂತ ಅಂದ್ಕೊಂಡೆ, ಅದೇನೋ ಪಿಜ್ಜಾ ಯಾವುದೋ ದೋಸೆ ಅಂತ. ಬಟ್ ನಮ್ಮದು ಸೈಡಲ್ಲಿ ಇತ್ತು, ನಾನು ಅದನ್ನು ತೋರಿಸಿಲ್ಲ, ಅದು ಬೇರೆ ಯಾರ್ದು. ಬಟ್ ಚೀಸ್ ಇನ್ನೊಂಚೂರು ಜಾಸ್ತಿ ಹಾಕ್ಬೇಕಾಗಿತ್ತು ನನ್ನ ಪ್ರಕಾರ, ಚೂರು ಕಡಿಮೆ ಆಯಿತು. ಚೀಸ್ ಹೆಸರಲ್ಲೇ ದೋಸೆ ತಿನ್ಬೇಕು ಸಿಚುವೇಷನಲ್ಲಿ ಚೂರು ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರೋದು. ನಮ್ಮ ಫುಡ್ಡು ಯಾವ ಥರ ಹೊಗೆ ಹೋಗ್ತಾ ಇದೆ, ಕಲರ್ಫುಲ್ ಆಗಿದೆ. ಕಲರ್ಫುಲ್ ಆಗಿದೆಯಾ? ಹಿಡ್ಕೊ, ಟೇಸ್ಟ್ ಮಾಡಿ ಫಸ್ಟ್ ನೀನೇ. ಅವೆಲ್ಲ ಲಾಸ್ಟ್ ನಾನು ಮಾಡಿದ್ನಲ್ಲ, ಇದು ನೀವು ಮಾಡಿ. ಓಕೆ ಬೇಕಿತ್ತು ಅಂತ ಹುಡ್ಕೊಂಬಂದಿದ್ದಿದ್ದನ್ನು. ಇದು ಬೇಬಿ ಕಾರ್ನ್ ಮಂಚೂರಿ ಹುಷಾರು, ಅರ್ಜೆಂಟ್ ಬಾಯಿಗೆ ಹಾಕ್ಬಿಟ್ಟು ನನಗೆ ಸಿಕ್ಕಾದ್ರೆ ಖಾರ ಹೇಳಿದ್ದೆ ಸರಿ ಯಾಕೋರೆ ಬರೀ ನಾವೇ ಒಂದು ಚೂರು ಟಚ್ ಆಗಿದ್ದೆ. ಮೇಲೆ ಕಾಣ್ತಿದ್ಯಾ ಇದು ಹಸಿರು ಮೆಣಸಿನ್ಕಾಯಿ ಬೀಜ? ಹೌದಾ, ನಾನೇನೋ ಅದು ಇದು ಅಂದ್ಕೊಂಡೆ. ಏನು ಎಳ್ಳು, ಹ್ಞೂ, ಹಸಿರು ಮೆಣಸಿನ್ಕಾಯಿ ಬೀಜ ಅವೆಲ್ಲ ಸರಿಯಾಗಿ ಹಾಕಿದ್ದಾರೆ. ಚಿಯರ್ಸ್. ಸುಟ್ಕೊಂಡ್ಬಿಟ್ರೆ ಕಷ್ಟ, ಆಮೇಲೆ ಬೇರೆ ಯಾವುದು ಟೇಸ್ಟಿಗೆ ಸಿಗಲ್ಲ. ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಯಾವುದು ಹುಡ್ಕೊಂಡು ಬಂದು ಇದು ಈ ಅಂಗಡಿ 63. ಈಗ ಚಂದಾಗಿ ತಿನ್ಕೊಂಡು ಅಲ್ಲಿ ಬಂದ್ವಿ ವಾಪಸ್ ನಮ್ಮ ಗಾಡಿ ಹತ್ರನೇ. ಹೊಟ್ಟೆ ಭಾರ ಆಯಿತು. ಅದು ಲಾಸ್ಟಲ್ಲಿ ಬೇಬಿಕಾನು ಆಸೆ ಅಂತ ಹೇಳ್ಬಿಟ್ಟು ನನಗೆ ಎಲ್ಲ ಕೊಟ್ಟಲು, ನಾನು ತಿನ್ನೋಕ್ಕೆ. ದೋಸೆ ರಿವೆಂಜ್, ಬರೀ 2 ಬೈಟ್ ಗೈಸ್ ತಗೊಂಡಿದ್ದು. ರಿವೆಂಜ್ ದೋಸೆ ನಾನು ತಿನ್ನಲಿಲ್ಲ ಅಂತ. ಐಸ್ ಕ್ರೀಮು ನೆಕ್ಸ್ಟು ಹೋಗ್ತಾ ಅಂದವೆ ಎಲ್ಲರೂ ತೊಗೊಂಡು ತಿನ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಗೈಸ್. ಈಗ ಮಳೆ ಹನೀತಾ ಇದೆ, ಗೊತ್ತಾಗ್ತಿದೆಯಾ? ಕಾಂಪ್ಲೆಕ್ಸ್ ಹಂಗೆ ಕಾಣ್ತಿರೋದು. ಸೊ ಇದನ್ನು ನಾನು ಮೆನ್ಷನ್ ಮಾಡಿ ತೋರಿಸ್ಬೇಕು ಅನ್ನೋ ಬ್ಲಾಗಲ್ಲಿ ಅಂತ ಅನ್ಕೋತಾ ಇದ್ದೆ. ಸೊ ಹಾಗಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ ನೋಡಿರಿ. ಇವತ್ತು ನಾವು ನಂದಿನಿ ಬ್ರ್ಯಾಂಡ್ನ ಐಸ್ ಕ್ರೀಮ್ನ ತಿಂತಾ ಇದ್ದೀವಿ. ಕಮೆಂಟ್ ಆಗ್ತಿರಲ್ಲ, ಬೇರೆ ಬ್ರ್ಯಾಂಡ್ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತಿರ್ತೀನಲ್ಲ, ಅವೆಲ್ಲ ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ಯಾವ ಥರ ಇದೆ ಅಂತ ತೋರಿಸೋದಕ್ಕೋಸ್ಕರ ಶಾರ್ಟ್ಸು. ಓಕೆನಾ? ಪ್ರತಿಯೊಂದು ವೀಡಿಯೋದಲ್ಲೂ ಒಂದು ಐಸ್ ಕ್ರೀಮಲ್ಲಿ ಮಿನಿಮಮ್ ಒಂದು ಕಮೆಂಟ್ ಇರುತ್ತೆ, ಇವರು ಯಾಕೆ ಬರೋದಿಲ್ಲ ಐಸ್ ಕ್ರೀಮ್ ತಿನ್ನಲ್ಲ, ನಂದಿನಿ ನಮ್ಮ ಬ್ರ್ಯಾಂಡು ಅದನ್ನು ಪ್ರಮೋಟ್ ಮಾಡು ಅಂತ ಹೇಳ್ತೀರಾ. ತಿನ್ನೋದು ನಂದಿನಿನೇ, ಬಟ್ ಎಲ್ಲಾದ್ರೂ ಟೇಸ್ಟ್ ಮಾಡಬೇಕು. ಅದ್ರ ಟೇಸ್ಟ್ ಹೆಂಗಿದೆ, ಏನು ಡಿಫ್ರೆನ್ಸು, ಇವೆಲ್ಲ ರಿವ್ಯೂ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಮಾಡಲೇಬೇಕಾಗುತ್ತಲ್ವ. ಸೊ ಹಾಗಾಗಿ ಟೇಸ್ಟ್ ಮಾಡೋದು. ಬಟ್ ನಮ್ಮ ಹೆಮ್ಮೆ, ನಮ್ಮ ಮನಸ್ಸು ಯಾವತ್ತಿದ್ರೂ ನಂದಿನಿ ಪ್ರಾಡಕ್ಟ್ಸೇ. ಅಂದ್ರೆ ಯೂಶುವಲ್ ಆಗಿ ಅವರು ಯಾವ್ದು ಲಾಂಗ್ ಫಾರ್ಮ್ ವಿಡಿಯೋಸ್ ನೋಡಿಲ್ಲ ಅನ್ಸುತ್ತೆ, ಬರೀ ಶಾರ್ಟ್ಸ್ ನೋಡಿದಾರೆ ಅನ್ಸುತ್ತೆ. ಎಲ್ಲ ಲಾಂಗ್ ಫಾರ್ಮ್ ವಿಡಿಯೋಲು ನಾವು ಹೋಗೋದೇ ಐಸ್ ಕ್ರೀಮ್ ತಿನ್ನೋಕೆ ನಂದಿನಿ ಪಾರ್ಲರ್ಗೆ. ಐಸ್ ಕ್ರೀಮ್ ಸ್ಟಾಪ್ ಅಂತ ಹಾಕಿದ್ರೆ ನಂದಿನಿಗೆ ಹೋಗೋದು. ಸೊ ಹಾಗೆ ಏನಿವೆ ಲಾಸ್ಟಲ್ಲಿ ಒಂದು ಫಿನಿಶಿಂಗ್ ಟಚ್ಗೆ ಐಸ್ ಕ್ರೀಮ್ ಜೊತೆಯಿಂದ ಮುಗಿಸ್ತಾ ಇದೀವಿ. ಅಲ್ಲಿಂದ ಹೊರಟು ಒಂದು ಸ್ವಲ್ಪ ಮುಂದೆ ಬಂದಿದ್ದೆ, ಟ್ರಾಫಿಕ್ ಜಾಮ್ ಆಗೋಗಿತ್ತು. ಇದೇನಪ್ಪ ಹಾಸನದಲ್ಲಿ ಟ್ರಾಫಿಕ್ ಜಾಮು ಅಂತ ನೋಡಿದಾಗ ಹತ್ರ ಹೋಗಿ ಗೊತ್ತಾಯ್ತು, ಮಿಷಿನ್ ಹಿಡಿತಾವ್ರು ಪೊಲೀಸ್ನವರು ಎಲ್ಲರ ಬಾಯಿಗೂ. ಸೊ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಆಗ ಟೈಮ್ ನೋಡ್ಕೊಂಡ್ರೆ ಇನ್ನೂ 8 ಗಂಟೆ. ಆಗ ಫಸ್ಟ್ ನನ್ನ ತಲೆ ಕ್ವೆಶ್ಚನ್ ಬಂದಿದ್ದೆ, ಇದು ನಾನು ಹೇಳೋದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ? 8 ಗಂಟೆಗೇನೆ ಎಣ್ಣೆ ಹೊಡೆದು ಬರ್ತಾರೆ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಆಲ್ರೆಡಿ ಚೆಕಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಸನದಲ್ಲಿ. ಬಟ್ ನಮ್ಮ ಬೆಂಗಳೂರಲ್ಲಿ 8 ಗಂಟೆಗೆ ಇನ್ನೂ ಎಣ್ಣೆ ಹೊಡಿಬೇಕಾ ಬೇಡವಾ ಅಂತಾನೆ ಡಿಸೈಡ್ ಆಗಿರಲ್ಲ ನಮ್ಮ ಹುಡುಗರು. ದಯವಿಟ್ಟು ನನ್ನ ಬಿಡಿ ಫುಲ್ ಬಾಟ್ಲು ಎಣ್ಣೆ ಮಾಡಿಕೊಂಡು ಅಂತ ಕೈ ಮೇಲೆ ಮಡಕಿದಂಗೆ ಪೊಲೀಸ್ ಮಾಮ ಎಣ್ಣೆ ನಿಂದು